ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಇವತ್ತು ವ್ಲಾಗ್ ಶುರು ಮಾಡಿ 2ನೇ ದಿನ. ಇವತ್ತು ಸಾಯಂಕಾಲ ನಾನು ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚುವಾಗ ಯಾವ ಥರ ನಾವು ಶ್ಲೋಕನ ಹೇಳ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಪೂಜೆ ಅಂದರೆ ತುಂಬ ಇಷ್ಟ, ನನಗೆ ರಾಯರಂದರೆ ತುಂಬ ಇಷ್ಟ, ಸಾಯಿಬಾಬಾ ಅಂದರೆ ಇಷ್ಟ, ಗುರುಗಳಂದ್ರೇ ಇಷ್ಟ ನನಗೆ. ಹಾಗಾಗಿ ಇವತ್ತು ನೋಡಿ, ನಾನಿವತ್ತು ಯಾವ ಶ್ಲೋಕನ ಹೇಳಿ ನಾವು ಪ್ರತಿದಿನ ದೀಪ ಹಚ್ಚಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾನಾಂ ದೀಪಂ ಜ್ಯೋತಿ ನಮೋಸ್ತುತೇ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ. ನೋಡಿ, ಇವತ್ತು ಕುಬೇರ ರಂಗೋಲಿ ಹಾಕಿದ್ದೀನಿ. ಮೊದಲಿಗೆ ನಾವು ಯಾವುದೇ ರಂಗೋಲಿಯನ್ನು ದೇವ್ರ ಮನೆಯಲ್ಲಿ ಬಿಡಿಸುವಾಗ ಮೊದಲು ಓಂಕಾರವನ್ನು ಬರಿಬೇಕು, ಆಮೇಲೆ ಶ್ರೀಕಾರವನ್ನು ತಪ್ಪದೆ ಬರಬೇಕು, ಮತ್ತು ಸ್ವಸ್ತಿಕ್ ಕೂಡ ಬರಬೇಕು. ನಾನಿವತ್ತು ಓಂಕಾರವನ್ನು ಬರೆದು ಕುಬೇರ ರಂಗೋಲಿ ಹಾಕಿ ಶ್ರೀಕಾರವನ್ನು ಬರೆದಿದ್ದೀನಿ. ಈ ಥರ ಹಾಕಿದರೆ ಮನೆಗೆ ಒಳ್ಳೆಯದಾಗುತ್ತೆ. ಕುಬೇರ ನಮ್ಮ ಮನೆಯಲ್ಲಿ ಸದಾ ವಾಸವಾಗಿರ್ತಾನೆ, ಒಂದು ನಂಬಿಕೆ, ವಾಸವಾಗಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕುಬೇರ ರಂಗೋಲಿಯನ್ನು ಹಾಕಿದ್ದೀನಿ. ಮುಂದಿನ ವ್ಲಾಗಲ್ಲಿ ಮಂಗಳವಾರ ಯಾವ ರಂಗೋಲಿ ಹಾಕಬೇಕು, ಬುಧವಾರ ಯಾವ್ದು ಹಾಕಬೇಕು, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ, ಈ ಎಲ್ಲ ದಿನಗಳಲ್ಲಿ ಯಾವ್ಯಾವ ದಿನ ಯಾವ್ಯಾವ ರಂಗೋಲಿಯನ್ನು ಹಾಕಬೇಕು ಅಂತ ನನಗೇನು ಗೊತ್ತಿದೆಯೋ, ನಾನೇನು ತಿಳ್ಕೊಂಡಿದ್ದೀನೋ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಮಸ್ಕಾರ.